ಗೌಜಲ ಹಕ್ಕಿಯ ಮೊಟ್ಟೆಯಲ್ಲಿದೆ ಔಷಧೀಯ ಗುಣ. ಕೃಷಿ ಮೇಳದಲ್ಲಿ ಹೆಚ್ಚು ಮಾರಾಟವಾಗ್ತಾ ಇದೆ ಗೌಜಲಕ್ಕಿಯ ಮೊಟ್ಟೆ. ಹಲವು ರೋಗಗಳಿಗೆ ರಾಮಬಾಣವಂತೆ ಈ ಮೊಟ್ಟೆ. ಗೌಜಲ ಹಕ್ಕಿ ಮೊಟ್ಟೆಯಿಂದ ಸಿಗುತ್ತಂತೆ ಅಧಿಕ ಪ್ರೋಟೀನ್. ಕೃಷಿ ಮೇಳದಲ್ಲಿ ಗೌಜಲ ಹಕ್ಕಿಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯುತ್ತಾ ಇದೆ. ಗೌಜಲ ಹಕ್ಕಿಗಳ ಮೊಟ್ಟೆಗಳೇ ಹೆಚ್ಚು ಮಾರಾಟ ಆಗ್ತಾ ಇದೆ. ಇನ್ನು ಗೌಜಲ ಹಕ್ಕಿಯ ಮೊಟ್ಟೆ ಉಪಯೋಗದ ಬಗ್ಗೆ ಗೌಜಲ ಹಕ್ಕಿ ಮಾಲೀಕರ ಜೊತೆಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಮಾತುಕತೆಯನ್ನು ನಡೆಸಿದ್ದಾರೆ. ಬನ್ನಿ ನೋಡಿ. ಸಾಮಾನ್ಯವಾಗಿ ಮನೆಯಲ್ಲಿರುವಂಥ ಗರ್ಭಿಣಿಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಇವರಿಗೆ ಪ್ರತಿದಿನ ಒಂದೊಂದು ಮೊಟ್ಟೆಯನ್ನು ಕೊಟ್ಟರೆ ಅವ್ರ ಆರೋಗ್ಯ ಒಳ್ಳೆಯದಾಗುತ್ತೆ, ವೃದ್ಧಿ ಆಗುತ್ತೆ ಅಂತ ವೈದ್ಯರು ಹೇಳ್ತಾರೆ, ಮನೆಯ ಹಿರಿಯರು ಹೇಳ್ತಾರೆ. ಆ ಒಂದು ನಿಟ್ಟಿನಲ್ಲಿ ಮನೆಯಲ್ಲಿ ಮೊಟ್ಟೆಯನ್ನು ಯಾವ ರೀತಿ ಬೇಯಿಸ್ತಾರೆ, ಬಿಳಿ ಮೊಟ್ಟೆ ಯಾವ ರೀತಿ ಇರುತ್ತೆ, ನಾಟಿ ಮೊಟ್ಟೆ ಯಾವ ರೀತಿ ಇರುತ್ತೆ, ಎಲ್ಲರೂ ಸಹ ನೋಡಿದ್ದೇವೆ. ಇವತ್ತು ನ್ಯೂಸ್ ಫಸ್ಟ್ ಒಂದೆರಡು ವಿಶೇಷವಾದಂಥ ಮೊಟ್ಟೆಗಳನ್ನು ನಿಮ್ಮ ಮುಂದೆ ತೋರಿಸ್ತಾ ಇದೆ. ನನ್ನ ಕೈಯಲ್ಲಿ ಒಂದು ನಾಟಿ ಮೊಟ್ಟೆ ಇದೆ, ಅದರ ಪಕ್ಕದಲ್ಲೇ ಗೌಜಲ ಹಕ್ಕಿಯ ಮೊಟ್ಟೆ ಇದೆ. ಸಾಮಾನ್ಯ ಮೊಟ್ಟೆಗಿಂತ 4ರಲ್ಲಿ 1 ಭಾಗದಷ್ಟು ಮಾತ್ರ ಈ ಒಂದು ಮೊಟ್ಟೆ ಸೈಜ್ ಇದೆ. ಇದು ಆರೋಗ್ಯದ ಮೇಲೆ ಹಲವಾರು ಸತ್ಪರಿಣಾಮಗಳು ಬೀರುತ್ತೆ ಅನ್ನೋದನ್ನು ಗ್ರಾಹಕರು ಸಹ ಹೇಳಿರುವಂಥದ್ದು. ಇನ್ನು ಈ ಒಂದು ಹಕ್ಕಿಯನ್ನು, ಗೌಜಲ ಹಕ್ಕಿ ಅಥವಾ ಕ್ವೇಲ್ ಅಂತ ಏನು ಕರೀತಾರೆ, ಅದನ್ನು ಬೆಳೆಸಿರುವಂಥ ಅನಂತರವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರು. ಸರ್, ಈಗ ಕ್ವೇಲ್ ಅಥವಾ ಈ ಗೌಜಲ ಹಕ್ಕಿ ಈ ಒಂದು ಮೊಟ್ಟೆನಿಟ್ಟಿದೆ, ಒಂದು ಮಾಂಸನೂ ತಿಂತಾರೆ, ಮೊಟ್ಟೆನೂ ತಿಂತಾರೆ, ಇದರ ಬೆನಿಫಿಟ್ಗಳೇನೇನಿದೆ ಸರ್? ಓಕೆ, ಇದರ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಹೋಗ್ಬೇಕಾದ್ರೆ ಮೀಟಲ್ಲಾಗಲಿ ಮೊಟ್ಟೆಲಾಗಲಿ ಬೇರೆ ಮಾಂಸಗಳ ಕಂಪೇರ್ ಮಾಡಿದ್ರೆ ಹೆಚ್ಚಾಗಿ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇರ್ತಕ್ಕಂಥದ್ದು. ಇದರಲ್ಲಿ ಸಿಂಪಲ್ಲಾಗಿ ಹೇಳೋಕೆ ಹೋದರೆ ಗೂಗಲಲ್ಲಿ ಟೈಪ್ ಮಾಡಿದ್ರೆ ಎಲ್ಲ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಕೊಡ್ತಾರೆ. ಬಟ್ ಪ್ರಾಕ್ಟಿಕಲಾಗಿ ನಾವು ಚೆಕ್ ಮಾಡಬೇಕು ಅಂತಂದರೆ ನಮ್ಮಲ್ಲಿ ಹೆಚ್ಚಾಗಿ ಏನು ವಾಕಿನ್ಸ್ ಕಸ್ಟಮರ್ಸ್ ಬರ್ತಾರೆ, ಆ ಕಸ್ಟಮರ್ಸ್ಗಳು ಏನು ನಾವು ಕಸ್ಟಮರ್ಸ್ ನಮ್ಮ ಫಾರ್ಮಿಗೆ ಬಂದು ಮೊಟ್ಟೆಗಳನ್ನ ಕೇಳಬೇಕಾದ್ರೆ ನಾವು ಅವರಿಗೆ ಅಪ್ರೋಚ್ ಮಾಡ್ತಾರೆ, ನಮ್ಮನ್ನು ಅಪ್ರೋಚ್ ಮಾಡ್ತಾರೆ. ನಾವು ಅವ್ರು ಕೇಳೋಂಥ ಒಂದೇ ಪ್ರಶ್ನೆ ಏನಪ್ಪ ಅಂದರೆ, ರೆಗ್ಯುಲರಾಗಿ ತೊಗೊಂಡೋಗೋದ್ರಿಂದ ನಿಮಗೇನು ಲಾಭ ಆಗಿದೆ ಅಂತ. ಅದರಲ್ಲಿ ನಮಗೆ ಬಂದಿರತಕ್ಕಂಥ ಉತ್ತರಗಳೇನಪ್ಪ ಅಂತಂದರೆ ಹೆಚ್ಚಾಗಿ ಲೇಡೀಸ್ ಸಂಬಂಧಪಟ್ಟದ್ದು, ಅಂದರೆ ಈ ಮೆನ್ಸೇಷನ್ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂಥದ್ದು ಅಥವಾ ನರ ದೌರ್ಬಲ್ಯಕ್ಕೆ ಸಂಬಂಧಪಟ್ಟಂಥದ್ದು, ಇಂಥ ವಿಚಾರಗಳಿಗೆ ಇದನ್ನು ಹೆಚ್ಚಾಗಿ ಕನ್ಸಂಪ್ಷನ್ ಮಾಡುವಂಥ ಕಸ್ಟಮರ್ಸ್ ನಮ್ಮಲ್ಲಿ ಬರ್ತಿದ್ದಾರೆ. ಸೊ ಇದೇ ನಮ್ಮ ಫೀಡ್ಬ್ಯಾಕ್ ಕಸ್ಟಮರ್ಸ್ನ ಪ್ರಾಕ್ಟಿಕಲಾಗಿ ಸಿಕ್ಕಿರ್ತಕ್ಕಂಥದ್ದು. ಅದು ಬಿಟ್ಟು ನಾರ್ಮಲಾಗಿ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಏನಿದೆ ಗೂಗಲಲ್ಲಿ ನಮಗೇನು ಸಿಗುತ್ತೆ, ಆಮೇಲೆ ನಮ್ಮ ಗೌರ್ಮೆಂಟ್ಸ್ ಏನು ಕೊಟ್ಟಿದ್ದಾರೆ ಡೀಟೇಲ್ಸು, ಆ ಬೇಸ್ ಮೇಲೆ ನಾವು ಎಲ್ಲರಿಗೂ ಪ್ರಚಾರ ಮಾಡ್ತಿದ್ವಿ ಮುಂಚೆ. ಬಟ್ ಟೇಸ್ಟ್ ವೈಸ್ ತೊಗೊಳಕ್ಕೆ ಹೋದರೆ ತುಂಬ ಚಿಕ್ಕದಾಗಿದ್ರೂ ಮಾಂಸ ತುಂಬ ಕ್ರಿಸ್ಪಿಯಾಗಿ, ತುಂಬ ಜ್ಯೂಸಿಯಾಗಿ, ಟೇಸ್ಟಿಯಾಗಿರ್ತಕ್ಕಂಥ ಕೋಳಿ ಇದು. ಆಮೇಲೆ ಒಂದು ಕೋಳಿ ತಿಂದರೆ ಸಾಕು, ನೀವು ಮತ್ತೆ ಇನ್ನೊಂದ್ಸಲಿ ಅದನ್ನು ಕೇಳಿ ತೊಗೊಳ್ತೀರ, ಆ ರೀತಿ ಇರ್ತದೆ. ಬಟ್ ಅದೇ ಇದನ್ನು ಲೈವಾಗಿ ನೋಡಬೇಕಾದ್ರೆ ತುಂಬ ಗುಬ್ಬಚ್ಚಿ ಥರ ಕಾಣಿಸುತ್ತೆ. ಬಟ್ ಅದೇ ಕ್ಲೀನ್ ಮಾಡಿ ಅದನ್ನು ಮೀಟ್ ಕನ್ಸಂಪ್ಷನ್ ಮಾಡಿದಾಗ ಅವ್ರಿಗೆ ಮಾತ್ರ ಆ ಟೇಸ್ಟ್ ಗೊತ್ತಿದೆ, ಯಾವ ರೀತಿ ಇದರ ಟೇಸ್ಟ್ ಅನಿಸುತ್ತೆ ಅಂತ. ಸೊ ಇವಿಷ್ಟು ಅನಂತರವರ ಮಾತಾಗಿರುವಂಥದ್ದು. ಹೆಂಗೆ ಸರ್ ಆ ಸಮಸ್ಯೆಗಳಿಗೆ ಈ ಗೌಜಲ ಹಕ್ಕಿಯ ಮಾಂಸ ಹಾಗೂ ಮೊಟ್ಟೆ ಹೆಲ್ಪ್ ಆಗುತ್ತೆ ಅಂತ ಗ್ರಾಹಕರು ತಮ್ಮ ಬಳಿ ಹೇಳ್ಕೊಂಡಿದ್ದಾರೆ ಅನ್ನೋ ಕಾರಣದಿಂದಾಗಿ ಸೈಂಟಿಫಿಕ್ ಆಗಿ ಇದನ್ನು ತಿನ್ನೋಕ್ಕೂ ಮೊದಲು ಜನರು ವೈದ್ಯರನ್ನು ಸಂಪರ್ಕ ಮಾಡಿ ತಿನ್ನಬೇಕು, ಅವರ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಅಂದರೆ ಕನ್ಸ್ಯೂಮ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅನ್ನೋದು ನ್ಯೂಸ್ ಫಸ್ಟ್ನ ಆಶೆಯಾಗಿದೆ. ಕ್ಯಾಮ್ರಾ ಪರ್ಸನ್ ಮಧುಕುಮಾರ್ ಜೊತೆ ಅಭಿಷೇಕ್ ಬಿವಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.